ನಾನು ಸ್ಯಾಂಡಿ ಟ್ರಿಪ್ ಹೋಗೋಣ ಅನ್ಕೋತಿದ್ವಿ, ಅದಕ್ಕೆ ಮಾತಾಡ್ತಿದ್ದೆ. ನೀವೇನ್ ಅಂಕಲ್ ಇಲ್ಲಿ? ನನಗೆ ಚಿಕ್ಕ ಹೋಟ್ಲು ದೊಡ್ಡ ಹೋಟ್ಲು ಅಂತೆಲ್ಲ ವ್ಯತ್ಯಾಸ ಇಲ್ವಲ್ಲ. ಟೀ ಎಲ್ಲಿ ಚೆನ್ನಾಗಿರುತ್ತೋ ನಾನು ಹೋಗಿ ಕುಡಿತೀನಿ. ಇಲ್ಲಿ ಟೀ ತುಂಬಾ ಚೆನ್ನಾಗಿರುತ್ತೆ, ನೀನ್ ಕುಡಿಬೇಕು. ಆಕ್ಚುಲಿ ನಿನ್ನ ಇಲ್ಲಿ ನೋಡಿ ನಂಗೆ ತುಂಬಾ ಆಶ್ಚರ್ಯ ಆಯ್ತಪ್ಪ. ಅದ್ ಸರಿ, ನೀನು ಟ್ರಾವೆಲ್ ಏಜೆಂಟ್ನ ಆಫೀಸ್ಗೆ ಬರಕ್ ಹೇಳ್ಬೋದಿತ್ತಲ್ಲ. ಹಾಗಲ್ಲ ಅಂಕಲ್, ಫ್ರೆಂಡ್ನ ಮೀಟ್ ಮಾಡಕ್ಕೆ ಅಂತ ಇದೇ ಕಡೆ ಬಂದಿದ್ದೆ. ಇವ್ರು ಇಲ್ಲೇ ಸಿಗ್ತೀನಿ ಅಂತಂದ್ರು, ಅದಕ್ಕೆ ಬಂದೆ. ಫ್ರೆಂಡ್ ಅಲ್ಲ, ನಿನ್ ಬೆಸ್ಟ್ ಫ್ರೆಂಡು US ಅಲ್ವಾ ಇರೋದು? ಓ, ಬೆಂಗಳೂರಿಗೆ ಬಂದಿದ್ದಾಳಾ? ಹಲೋ ಸರ್, ನೈಸ್ ಟು ಮೀಟ್ ಯು. ನಿಮ್ಮ ಹೆಸರು? ಮಾಣಿಕ್ಯ ಅಂತ. ನೈಸ್ ನೇಮ್. ನಿಮ್ಮ ಕಂಪನಿ ಹೆಸರು? ಕಂಪನಿ ಅದು ನಮ್ದು ಪ್ರೈವೇಟ್ ಕಂಪನಿ ಸರ್. ಹಾಗೆ ನಮಗೆ ಬೇಕಾಗಿರೋರಿಗೆ ಟೂರ್ನ ಆರ್ಗನೈಸ್ ಮಾಡಿಕೊಡ್ತೀವಿ ಸರ್. ನಮ್ಮದು ಆಲ್ ಓವರ್ ಇಂಡಿಯಾ ಬಿಸ್ನೆಸ್ ಇದೆ ಸರ್. ವೆರಿ ಗುಡ್, ವೆರಿ ಗುಡ್. ತುಂಬ ಒಳ್ಳೇದಾಯ್ತು ನಿಮ್ಮನ್ನ ಭೇಟಿ ಮಾಡಿದ್ದು. ನನಗೂ ಯಾವಾಗಾದ್ರೂ ಬೇಕಾದಾಗ ನಿಮಗೆ ಹೇಳ್ತೀನಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರಿ. ಅಮಲಾ ನಿಮ್ಮನ್ನು ಚೂಸ್ ಮಾಡಿದ್ದಾಳೆ ಅಂದ್ರೆ ಯು ಮಸ್ಟ್ ಬಿ ಗುಡ್ ಎಟ್ ಇಟ್. ಇಂಥ ಕಾಂಟ್ಯಾಕ್ಟ್ಸ್ ಅವಶ್ಯಕತೆ ಇದೆ ನಮಗೆ. ನಂಬರ್ ಹೇಳಿ ಸರ್. ಅದು ಸರ್, ನೀವೇ ನನಗೆ ನಂಬರ್ ಕೊಡಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ನಿಮ್ಮ ಫೋನ್ ಅದು? ಇದು ನನ್ನ ಫೋನೇ ಸರ್. ಕೊಡಿ. ಅರೆ, ಲಾಕೇ ಮಾಡಿಲ್ಲ. ನೈಸ್. ಇದು ನನ್ನ ನಂಬರು. ಇಲ್ಲಿ ಒಂದು ಮಿಸ್ಡ್ ಕಾಲ್ ಕೊಡಿ. ಕೊಡಿ ಸರ್. ಥ್ಯಾಂಕ್ ಯು. ಅಂದಾಗೆ ಯಾವ ಕಡೆ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಿ? ಕಾರವಾರ. ಗೋವಾನ ಕಾರವಾರ? ಹೋಗ್ಲಿ ಬಿಡಿ, ಎರಡೂ ಜಾಗ ಚೆನ್ನಾಗಿದೆ, ಹೋಗಿ ಬನ್ನಿ. ಸರಿ, ಹಾಗಾದ್ರೆ ನಾ ಬರ್ಲಾ? ನೈಸ್ ಟು ಮೀಟ್ ಯು ಮಾಣಿಕ್ಯಂ. ಇಡಿಯಟ್. ಮೇಡಮ್, ಇದರಲ್ಲಿ ನನ್ನ ತಪ್ಪೇನಿದೆ? ನಿಂತಲೆ ಗೋವಾನ ಕಾರವಾರ ಅಂತ ನಾನೇ ಹೇಳ್ಕೊತಿದ್ದೆ ತಾನೆ. ನೀನ್ ಮಧ್ಯೆ ಬಾಯಿ ಹಾಕ ನೆಸೆಸಿಟಿ ಏನಿತ್ತು? ಮೊದ್ಲೇ ಬಾಲ್ ಕಂಡ್ರೆ ಇಡೀ ಹಾವನ್ನ ಎಳೆಯೋ ಮನುಷ್ಯ ಅವನು. ಛೇ, ಮುಂದೆ ಏನೇನ್ ಕಾದಿದ್ಯೋ. ಹೋಗಿ ಹೋಗಿ ಅವನ ಎದುರುಗಡೆನೆ ಸಿಗಾಕಿಸ್ಬಿಟ್ಟಿಯಲ್ಲ. ಡ್ಯಾಮೇಜ್. ನಿನ್ನೆ ಏನೂ ಮಾಡ್ದೇನೆ ಸಿಕ್ಕಾಕೊಂಡ್ಲು, ಸರಿಯಾಗಿ ಉಗಿಸ್ಕೊಂಡ್ಲು. ಇವತ್ತು ಏನಾದರೂ ಮಾಡ್ಬೇಕಲ್ಲ ಅವಳಿಗೆ. ಏನಾಗಿದೆ ನಿಮ್ಮಿಬ್ರಿಗೆ? ಯಾಕೆ ಹುಡುಗಿ ಮೇಲೆ ಅಷ್ಟೊಂದು ದ್ವೇಷ? ನೀವೇನೇನೋ ಹೇಳಿದ್ರಿ ಅಂತ ನಾನು ನಿಮ್ಮ ಜೊತೆ ಸೇರ್ಕೊಂಡೆ. ಇವಾಗ ನೋಡಿದ್ರೆ ಆ ಹುಡುಗಿ ಕೆಟ್ಟವಳು ಅಂತ ಅನ್ನಿಸ್ತಾನೇ ಇಲ್ಲ. ಅವಳ ಪಾಡಿಗೆ ಅವಳು ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ನಾನು ಸುಮ್ಮನೆ ನಿಮ್ಮ ಜೊತೆ ಸೇರ್ಕೊಂಡು ವ್ಯಂಗ್ಯ ಮಾಡ್ಬಿಟ್ಟೆ ಅಂತ ಅನ್ಸುತ್ತೆ. ನಿಮಗೆ ಗೊತ್ತಾಗಲ್ಲ ಬಿಡಿ ಜಯಕ, ಆಗೋದಿಲ್ಲ ಒಳ್ಳೇದಕ್ಕೆ. ಇದರಿಂದ ಏನೇ ಒಳ್ಳೇದಾಗುತ್ತೆ? ನಮ್ಮ ಒಳ್ಳೇದಕ್ಕೆ ಅಂದೆ, ಅವಳು ಒಳ್ಳೇದಕ್ಕಲ್ಲ. ಪಾಪ ಅವಳೇನು ತಪ್ಪು ಮಾಡಿದಾಳೆ? ಹಂಗೆ ನೋಡಿದ್ರೆ ನಮ್ಮೆಲ್ರಿಗಿಂತ ಚೆನ್ನಾಗಿ ಕೆಲಸ ಮಾಡೋಳೆ ಅವಳು. ನಮ್ಮ ಕಾಟ ಕುತಂತ್ರ ಇಲ್ಲದೆ ಹೋಗಿದ್ರೆ
ಆ ಹುಡುಗಿ ಪ್ರಮೋಷನ್ ತಗೊಂಡು ಫ್ಲೋರ್ ಮ್ಯಾನೇಜರ್ ಆಗೋಷ್ಟು ಬುದ್ಧಿವಂತ ಇದ್ದಾಳೆ. ಹೋಗಿ ಹೋಗಿ ಅವಳ ಜೀವನ ಯಾಕೆ ಹಾಳು ಮಾಡ್ಬೇಕು ಹೇಳು? ನೋಡಿ ಜಯಕ, ನೀವು ಇದಕ್ಕೆಲ್ಲ ತಲೆ ಹಾಕೋಕ್ ಹೋಗ್ಬೇಡಿ. ಈಗ ನಾನು ಹೇಳಿದ್ದು ನನಗ್ ಗೊತ್ತು, ನಿಮಗೂ ಗೊತ್ತಾಗುತ್ತೆ. ಸುಮ್ನೆ ನಾವೇನು ಮಾಡ್ತಿಲ್ಲ. ಅವಳೇ ನಮ್ಮ ಮತ್ತೆ ಮಗಳ. ಅತ್ತೆ ಮಗಳಲ್ಲ ಅಂದ್ಮೇಲೆ ಕಾಟ ಕೊಡೋದೇನಕ್ಕೆ? ಅವಳ್ಯಾರೋ ನಾವ್ಯಾರೋ ಅಂದ್ಮೇಲೆ ಕಾಟ ಕೊಡೋದಿಕ್ಕೆ ಒಂದು ಕಾರಣ ಬೇಡವಾ? ಯಾಕೋ ನೀವು ಧರ್ಮರಾಯ ಥರ ಆಡ್ತಿದ್ದೀರಾ? ಊಟ ಟೈಮಲ್ಲಿ ನಿಮಗೆ ಎಲ್ಲ ಗೊತ್ತಾಗುತ್ತೆ, ನೋಡ್ತಾ ಇರಿ. ಊಟ ಟೈಮಲ್ಲಿ ಏನ್ ವಿಷಯ? ಎಲ್ಲದಕ್ಕೂ ಒಂದ್ ಕಾರಣ ಬೇಕು ಅಂತ ನೀವೇ ಹೇಳಿದ್ರಲ್ಲ. ನೀವು ನಿಮ್ ತೊಂದರೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ ಮಗ ಸೈಕಲ್ ಕೇಳಿದ್ದ, ಕೊಡ್ಸಿದ್ರಾ? ಆಯ್ತಾ ನಿಮ್ ಕೈಯಲ್ಲಿ? ಬರೋ ಸಂಬಳ ಬದುಕೋಕೆ ಬೇಕು, ಸೈಕಲ್ ಯಾವಾಗ ಕೊಡಿಸ್ತೀರಾ? ನಾವು ಯಾವತ್ತೂ ಪಾಪ ಪುಣ್ಯ ಅನ್ಕೊಂಡ್ರೆ ಯಾವತ್ತೂ ಮುಂದೆ ಬರಲ್ಲ. ಅರ್ಥ ಆಯ್ತಾ ಜಯಕ್ಕ? ಶ್ರಾವಣ, ಭಾದ್ರಪದ, ಆಷಾಢ. ರೇವತಿ, ನಿನ್ನ ಮಗಳದು ಕರ್ಕಾಟಕ ರಾಶಿ ಅಲ್ವೇನೆ? ಅಲ್ಲ ರೀ, ಧನುರಾಶಿ, ಪೂರ್ವಾಷಾಢ ನಕ್ಷತ್ರ. ಗೊತ್ತೋ ಇಲ್ವೋ ಅಂತ ಕೇಳಿದೆ. ಎಲ್ಲ ನೆನ್ಪಿಟ್ಕೊಂಡಿದೀಯಾ? ನಂದು ನನ್ನ ಮಗಳದು ನೆನ್ಪಿಟ್ಕೋ. ಈ ಮನೆ ನಿಂದು ನಿನ್ನ ಮಗಳದು ಮಾತ್ರ ಅಲ್ಲ, ನಾವು ಇದ್ದೀವಿ. ಹುಡುಗಿದು ಧನುರಾಶಿ, ಪೂರ್ವಾಷಾಢ ನಕ್ಷತ್ರ. ಹುಡುಗಂದು ಕನ್ಯಾ ರಾಶಿ, ಉತ್ತರಾಷಾಢ ನಕ್ಷತ್ರ. ಅಂದರೆ ವೃಷಭ, ಯಮುನಾ, ಗಂಗಾ, ಸರಸ್ವತಿ, ಕನ್ಯಾಕುಮಾರಿ, ಭದ್ರಾವತಿ. ಲೇ ಮಹೇಶ, ನಿಂಗೆ ಪಂಚಾಂಗ ನೋಡಕ್ ಬರ್ತದೆಯಲ್ಲ? ಯಾವ್ದಾದ್ರು ಒಳ್ಳೆ ಪುರೋಹಿತರನ್ನ ಕರ್ಸಿದ್ರ ಆಗದಪ್ಪ. ಪಂಚಾಂಗ ನೋಡಕ್ ಬರಲ್ವೇನಕ್ಕ? ಇದರಲ್ಲೇ ಬರೆದಿರ್ತಾರೆ ಯಾವ್ಯಾವ ದಿನ ಒಳ್ಳೊಳ್ಳೆ ಮುಹೂರ್ತ ಇದೆ ಅಂತ. ಮತ್ತೆ ಮೇಷ, ವೃಷಭ, ಭದ್ರಾವತಿ ಅಂತ ಕೈ ಬೆರಳು ಲೆಕ್ಕ ಹಾಕ್ತಿದಿ. ಆದ್ರೂ ಇವ್ರು ಸರಿಯಾಗಿ ಬರ್ದಿದ್ರ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು. ಇವ್ರು ಬರ್ದಿದ್ರೆ ಅಂತ ವಾಲ್ಗ ಊದಿಸ್ಬಿಡಕ್ಕಾಗತ್ತಾ? ನಮ್ಮ ಜವಾಬ್ದಾರಿ ಇರಲ್ವಾ? ಒಳ್ಳೆ ಮುಹೂರ್ತ ನೋಡ್ಬೇಕು. ಒಳ್ಳೆ ಕೆಲಸಕ್ಕೆ ಕೆಟ್ಟ ಮುಹೂರ್ತ ಅಂತ ಇರಲ್ಲ ಮಾವ. ಎಲ್ಲ ಒಳ್ಳೆ ಮುಹೂರ್ತನೇ. ದೇವ್ರ ಮಾಡಿದ್ದೆ. ಆದಷ್ಟು ಬೇಗ ಮದುವೆ ಮಾಡಿಸಿ ಕೊಟ್ಬಿಡಿ, ತಡಿಯೋಕ್ಕಾಗ್ತಿಲ್ಲ. ನೋಡ್ದ್ಯಾಕ ಅಳಿ ಅಂದ್ರೆ ಎಷ್ಟು ಅವಸರ ಮಾಡ್ತಾ ಇದಾರೆ ಅಂತ? ಅಳಿ ಅಂದ್ರೆ ಬೆಳಗ್ಗೆ ಎಲ್ಲಾದ್ರು ಆಚೆ ಹೋಗಿದ್ರಾ? ವರ್ಚನೆ ಡೈಲಾಗ್ ಹೇಳ್ತಾ ಇದ್ದೀರಾ? ಇಲ್ಲಪ್ಪ, ಬಂದ್ಲೆ ಅಷ್ಟೇ. ರೀ, ಮದ್ವೆಗೆ ಏನ್ ಅರ್ಜೆಂಟು? ಇದ್ರ ಬಗ್ಗೆ ನಿನ್ಗೇನೇ ಗೊತ್ತು ರೇವತೆ? ಬಾಯಿ ಮುಚ್ಕೊಂಡಿರೋದ್ ಬಿಟ್ಟು ಮದುವೆಗೆ ಏನ್ ಅರ್ಜೆಂಟು ಅಂತ ಕೇಳ್ತೀಯ? ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳ ಮನೇಲಿ ಇಟ್ಕೊಳ್ಳೋದು ಒಂದೇ, ಸೆರಗಲ್ಲಿ ಕೆಂಡ ಕಟ್ಕೊಳ್ಳೋದು ಒಂದೇ. ಗೊತ್ತಿಲ್ವಾ ನಿನಗಾದೆ? ಅಪ್ಪ, ನೀನ್ ಮುಹೂರ್ತ ನೋಡೋದಕ್ಕೆ ತುಂಬಾ ಟೈಮ್ ತಗೋತಿದ್ಯಾ, ಬೇಗ ಬೇಗ ನೋಡು. ಆಯ್ತು ಮಗಳೇ, ಹಾಗೇ ಹೋಯ್ತು, ಸ್ವಲ್ಪ ಹೊತ್ತಷ್ಟೇ. ಅಕ್ಕ, ಅಳಿ ಅಂದ್ರೆ ಹೇಳೋ ಪಾಯಿಂಟು ಕರೆಕ್ಟಾಗಿ ಇದೆ. ಯಾವ ಮುಹೂರ್ತ ಆದ್ರೇನು ಅಂತ ಅಳಿ ಅಂದ್ರೆ ಹೇಳ್ತಾವ್ರೆ. ಆದ್ರೆ ನಾನು ಹಂಗೆ ಬಿಡಕ್ಕಾಗಲ್ವಲ್ಲ. ಮುಹೂರ್ತ ನೋಡಿ ನನಗೇನಾಗಬೇಕು, ಅವಳೇ ನನ್ನ ಮಗಳ ಅಂತ ನಾನು ಉದಾಸೀನ ಮಾಡ್ಬೋದಾಗಿತ್ತು. ಆದರೆ ಮದುವೆ ಮಾಡ್ಕೊಡ್ತಾ ಇರೋದು ಯಾರಿಗೆ? ನನ್ನ ಅಕ್ಕನ ಮನೆಗೆ, ಅಂದರೆ ನಿಮ್ಮ ಮನೆಗೆ. ಈ ಮದುವೆ ಆದ್ಮೇಲೆ ನಿಮ್ಮ ಮನೇಲಿ ಆರೋಗ್ಯ, ಐಶ್ವರ್ಯ ಎಲ್ಲ ಡಬಲ್ ಟ್ರಿಬಲ್ ಆಗಿಬಿಡ್ಬೇಕು ಅಕ್ಕ. ಒಳ್ಳೆ ಕೆಲಸಕ್ಕೆ ಮೀನಾಮೇಷ ಎಣಿಸ್ಬಾರ್ದು ನೋಡು. ಸರಿ ಕಣ್ಲ, ಯಾವ್ದೋ ಒಂದ್ ಮುಹೂರ್ತ ನೋಡು, ಆಗ್ಲೇ ಶಾನೆ ಒತ್ತಾಯ್ತು. ಸರಿ ಅಕ್ಕ. ಮುಹೂರ್ತ ಸಿಕ್ಬಿಡ್ತು. ಮುಂದಿನ ಶುಕ್ರವಾರ ಒಳ್ಳೆ ಮುಹೂರ್ತ ಫಿಕ್ಸ್. ನನ್ನ ಹೆಂಡತಿ ಮಗಳು ಆರಾಧನೆಗೂ ನಿನ್ನ ಮಗ ಪುರುಷೋತ್ತಮ್ಗೂ ಇದೇ ವಟಾರದಲ್ಲಿ ಮದುವೆ ಫಿಕ್ಸ್. ಈ ವಟಾರದಾಗ ಲೇ, ಇಲ್ಲಿ ಎಲ್ಲ ಜಾಗ ಐತೆ. ನಮ್ಮವ್ರು 4 ಜನ ಬಂದ್ರೆ ನೆಟ್ಟಿಗೆ ನಿಂತ್ಕೊಳಕ್ಕೂ ಜಾಗ ಇಲ್ಲ. 4 ಜನ ಕರ್ಕೊಬತ್ತೀರಾ? ಹಂಗಾದ್ರೆ ಗಟ್ಟು ಮುಟ್ಟಾಗಿರೋರೇ ಕರ್ಕೊಬಂದ್ಬಿಡಿ. ಅವಳು ನಂಬಕ್ಕಾಗಲ್ಲ. ಮದುವೆ ಅಂದ ತಕ್ಷಣ
ನಮ್ಮನ್ನೆಲ್ಲ ಯಾಮಾರಿಸಿ ಓಡೋಗ್ಬಿಟ್ರೆ? ಅದೇ ಕಾರಣಕ್ಕೆ ವಟಾರದಲ್ಲಿ ಮದುವೆ ಮಾಡಿಸ್ತಾ ಇರೋದು. ಆಮೇಲೆ ನೀನು ಬಿಡಕ್ಕ, ನೀನೇನು ನಿನ್ನ ಲೆವೆಲ್ ಏನು, ಆಮೇಲೆ ರಿಸೆಪ್ಷನು ಪರ್ಫೆಪ್ಷನ್ನು ಅಂತ ನೀನು ಗ್ರ್ಯಾಂಡಾಗಿ ಮಾಡ್ತೀಯ. ಲೇ ಮಹೇಶ, ಇದ್ರಾಗೂ ಕಾಸು ಉಳಿಸ್ಬಿಟ್ಟಲ್ಲ. ನನ್ನ ಕಾಸಾದ್ರೇನೋ ನಿನ್ನ ಕಾಸಾದ್ರೇನೋ ಎರಡು ಒಂದೇ ಅಲ್ವಕ್ಕ? ನಾನು ಕಾಸು ಉಳಿಸಿದ್ರು ನಿನ್ನ ಕಾಸು ಉಳಿಸ್ದಂಗೆ. ನಾನು ಮದುವೆ ಮಾಡ್ಕೊಡ್ತೀನಿ, ನೀನೇನು ಯೋಚನೆ ಮಾಡ್ಬಿಡಕ್ಕ. ಸರಿ ಸರಿ, ಎಲ್ಲ ವ್ಯವಸ್ಥೆನೂ ಮಾಡ್ಕೊ. ಏನಾದರೂ ಬೇಕಿದ್ರೆ ನಾನು ಹೇಳೋಕೆ ಮುಂಚೆನೇ ನೀನೇ ಕೇಳ್ತೀಯಲ್ಲ. ಕೇಳೋದೇನು ಬಂತು? ನಮ್ಮ ಅಕ್ಕನ ಮುಂದೆ ಕೇಳಕ್ ನನಗೆಂತ ಸಂಕೋಚ? ಬಾವ ಆ? ಆ ಸ್ವೀಟ್ ಬಾಕ್ಸ್ ತೊಗೊಳ್ಳ? ಅಳಿ ಅಂದ್ರೆ ಏನು ಹಿಂಗೆ ಕೇಳ್ಬಿಟ್ರೆ? ಇಲ್ಲಿರೋದೆಲ್ಲ ನಿಮ್ದೇನೆ. ಅಳಿ ಅಂದ್ರೆ ಈ ಸ್ವೀಟ್ಗಿನ್ನ ಈ ಖಾರ ಬಾಕ್ಸೆ ನಿಮ್ಗೆ ಜಾಸ್ತಿ ಬೇಕಾಗಿರೋದು. ಮಹೇಶ, ಸೆಕ್ಯೂರಿಟಿ ಎಲ್ಲೋದ? ಎಲ್ಲಿ ಹೋಗ್ತಾ ಇದ್ದೀರಾ? ಡೆಲಿವರಿ ಸರ್. ಫೋನ್ ಮಾಡಿ ಕೇಳ್ತೀನಿ ರೀ. ಒಳಗಡೆ ಇರೋದು ಬ್ಯಾಂಕಾ ಮನೆನಾ? ಪ್ರತಿ ಮನೇನು ನಿಮ್ಮ ಥರ ಎಂಕ್ವೈರಿ ಮಾಡ್ತಿದ್ರೆ ನಮ್ಮ ಕೆಲಸ ಯಾವಾಗ ಮುಗಿಸೋದು? ಬಿಡಿ ಸರ್, ಟೈಮ್ ಆಗ್ತಿದೆ, ಹೋಗ್ಬೋದಾ? ಹೋಗಿ. ಯಾರೋ ಡೆಲಿವರಿ ನಿಂಗೆ ಅಂದ ಅಂತ ಎಲ್ಲಾರನ್ನೂ ಹಂಗೆ ಬಿಡ್ಬೇಡಿ, ಕರೆಕ್ಟಾಗಿ ಚೆಕ್ ಮಾಡಿ ಕಳಿಸಿ. ಆಯ್ತಾಯ್ತು.